ಇವತ್ತಿನ ದಿನ ಬೆಂಗಳೂರು ದಕ್ಷಿಣ ವಿಧಾನ ಪರಿಷತ್ತಿನ ಶಿಕ್ಷಕರ ಕ್ಷೇತ್ರದ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಎನ್ಡಿಎ ಪಕ್ಷದ ಅಭ್ಯರ್ಥಿಯಾಗಿ ರಂಗನಾಥ್ ಅವರನ್ನು ಇವತ್ತು ಎರಡೂ ಪಕ್ಷದ ನಾಯಕರು ಒಮ್ಮತದಿಂದ ಆಯ್ಕೆ ಮಾಡಿ ಇವತ್ತಿನ ದಿನ ಉಮೇದುವಾರಿಕೆಯನ್ನು ಸಲ್ಲಿಸಿದ್ದಾರೆ. ಅವರ ಈ ಒಂದು ಉಮೇದುವಾರಿಕೆಗೆ ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥದ್ದಕ್ಕೆ ಹಿಂದೆ ನಮ್ಮ ರಾಜ್ಯದಲ್ಲಿ ಉನ್ನತ ಶಿಕ್ಷಣ ಸಚಿವರಾಗಿ ಕೆಲಸವನ್ನು ನಿರ್ವಹಣೆ ಮಾಡಿರ್ತಕ್ಕಂಥ ಜಿಟಿ ದೇವೇಗೌಡರು, ಅಶ್ವಥ್ ನಾರಾಯಣ ಅವರು ಅವರ ಒಂದು ಆಶೀರ್ವಾದದೊಂದಿಗೆ ಇವತ್ತು ರಂಗನಾಥ್ ಅವರು ಏನು ನಾಮಪತ್ರ ಸಲ್ಲಿಸಿದ್ದಾರೆ. ಎರಡೂ ಪಕ್ಷಗಳ ಕಾರ್ಯಕರ್ತರುಗಳು ಈ ಒಂದು ಚುನಾವಣೆಯಲ್ಲಿ ಸಹಮತದಿಂದ ಈ ಚುನಾವಣೆ ಇರಬೇಕೆಂದರೆ ನಮಗೆ ಬಿಜೆಪಿ ಮತ್ತು ಜೆಡಿಎಸ್ನ ಹೊಂದಾಣಿಕೆಯ ಒಂದು ಪ್ರಥಮ ಚುನಾವಣೆ ಅಗ್ನಿ ಪರೀಕ್ಷೆ ಇದೆ. ಇದರಲ್ಲಿ ಮುಂದಿನ ಒಂದು ರಾಜ್ಯದ ರಾಜಕಾರಣಕ್ಕೆ ಹೊಸ ತಿರುವನ್ನು ತರತಕ್ಕಂಥ ನಿಟ್ಟಿನಲ್ಲಿ ಚುನಾವಣಾ ಫಲಿತಾಂಶವನ್ನು ತರಲಿಕ್ಕೆ ಎರಡೂ ಪಕ್ಷದ ನಾಯಕರೆಲ್ಲ ಕೂತು ಒಮ್ಮತದ ನಿರ್ಧಾರ ಏನು ಮಾಡಿದ್ದೇವೆ. ಇವತ್ತಿನಿಂದ ಈ ಒಂದು ಶಿಕ್ಷಕರ ಮತವನ್ನು ಪಡೀತಕ್ಕಂಥ ನಿಟ್ಟಿನಲ್ಲಿ ಮನವಿ ಮಾಡ್ತಕ್ಕಂಥದ್ದಕ್ಕೆ ನಾಮಪತ್ರ ಸಲ್ಲಿಕೆಯ ಕಾರ್ಯಕ್ರಮ ಪ್ರಾರಂಭ ಆಗಿದೆ. 16ನೇ ತಾರೀಕಿನ ಚುನಾವಣೆ ಏನಿದೆ, ಇವತ್ತು ಶಿಕ್ಷಕರಿಗೂ ನಾನು ಮನವಿ ಮಾಡ್ತಕ್ಕಂಥದ್ದು, ಈ ಸರ್ಕಾರ ಬಂದ ನಂತರ ಯಾವ ರೀತಿಯಲ್ಲಿ ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ಇರ್ತಕ್ಕಂಥ ಲೋಪದೋಷಗಳನ್ನು ಸರಿಪಡಿಸ್ತಕ್ಕಂಥ ವಿಫಲರಾಗಿದ್ದಾರೆ ಮತ್ತು ಶಿಕ್ಷಕರಿಗೆ ಕೊಡಬೇಕಾದಂಥ ಗೌರವ ದೊರಕದೇ ಇರತಕ್ಕಂಥದ್ದು ಗಮನಿಸಿದ್ದೇನೆ. ಮೊನ್ನೆ ತಾನೇ ಒಂದು ಉದಾಹರಣೆ, ನಮ್ಮ ಹಾಸನ ಜಿಲ್ಲೆಯಲ್ಲಿ ನಡೆದಂಥ ಘಟನೆ, ಒಬ್ಬ ಶಾಸಕರು ಶಿಕ್ಷಕರನ್ನ, ಒಬ್ಬ ಮಹಿಳಾ ಶಿಕ್ಷಕರ ಬಗ್ಗೆ ಯಾವ ರೀತಿಯಲ್ಲಿ ಒಂದು ಬೆದರಿಕೆ ಮಾಡಿರ್ತಕ್ಕಂಥದ್ದು ಇದೆ. ಆ ಒಂದು ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಇದೆಲ್ಲ ಗಮನಿಸಿದ್ದೇನೆ. ಇಲ್ಲಿ ಈಗಿನ ಸರ್ಕಾರ ಒಂದು ರೀತಿ ದಮನಕಾರಿಯ ಒಂದು ಧೋರಣೆಯನ್ನು ಹೊಂದಿದ್ದಾರೆ. ನ್ಯಾಯಯುತವಾದಂಥ ಬೇಡಿಕೆಗಳನ್ನು ಈಡೇರಿಸ್ತಕ್ಕಂಥದ್ರಲ್ಲಿ ಯಾರಿಗೂ ಗೌರವ ಕೊಡದೇ ಇರತಕ್ಕಂಥದ್ದನ್ನು ನಾವೇನು ಕಾಣ್ತಾ ಇದ್ದೇವೆ. ಈ ಒಂದು ಚುನಾವಣೆಯ ಮುಖಾಂತರ ರಾಜ್ಯದಲ್ಲಿ ಒಂದು ಹೊಸ ಪರ್ವ BJP JDSನ 2006-7ರಲ್ಲಿ ಏನು ಒಂದು ರಾಜ್ಯದಲ್ಲಿ ಪ್ರತಿ ಮನೆಗೆ ತಲುಪ್ತಕ್ಕಂಥದ್ರಲ್ಲಿ ನಮ್ಮ ಆಳಿದ ಒಂದು ಪರವಾದಂಥ ಅಲೆ ಏನಿತ್ತು, ಅದು ಈ ರಾಜ್ಯದಲ್ಲಿ ಪೂರ್ಣ ಪ್ರತಿಷ್ಠಾಪನೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಮತ್ತೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಪುನಃ ಇವತ್ತು ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಲೋಕಸಭೆಯಲ್ಲಿ ಹೆಚ್ಚಿನ ಒಂದು ಅಭ್ಯರ್ಥಿಗಳು, ಕರ್ನಾಟಕದಿಂದ 28ಕ್ಕೆ 28 ಅಭ್ಯರ್ಥಿಗಳು ಆಯ್ಕೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಈ ಚುನಾವಣೆ ನಮಗೆ ಪ್ರೇರೇಪಣೆ ಆಗ್ತದೆ ಅಂತಕ್ಕಂಥ ನಾನು ಮಂಡ್ಯಗೆ ಹೋಗ್ತೇವೆ. ನೋಡಿ ಅಲ್ಲಿ ಮಾತಾಡ್ತೀನಿ. ಮತ್ತೆ ಅದಕ್ಕೊಂದು ಸಮರ್ಥನೆ ಕೂಡ ಕೊಟ್ಟಿದ್ದಾರೆ ನಮ್ಮ ಗ್ರಾಮೀಣ ಭಾಷೆಯಿಂದ. ಸಮರ್ಥನೆ ಕೊಡೋದು ಬೇರೆ, ಅವರು ಸಂವಿಧಾನದ ರಕ್ಷಕ ಅಂತಾರೆ, ಸಂವಿಧಾನ ತಜ್ಞ ಅಂತಾರೆ. ಈಗ ಅದೆಂಥದ್ದು ಗಣರಾಜ್ಯೋತ್ಸವ ದಿವಸ ಒಂದು ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್ ಕೊಟ್ಟರು. ಇಡೀ ರಾಜ್ಯದ ಜನತೆಗೆ, ಯುವ ಜನಾಂಗಕ್ಕೆ ತಿಳುವಳಿಕೆ ಮೂಡಿಸ್ತಕ್ಕಂಥದ್ದಕ್ಕೆ, ಸಂವಿಧಾನದ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಸಂವಿಧಾನದ ಇರ್ತಕ್ಕಂಥ ಶಕ್ತಿಯ ಒಂದು ತಿಳುವಳಿಕೆ ಮೂಡಿಸ್ತಕ್ಕಂಥದ್ದಕ್ಕೆ ಪಾಪ ಈಗ ಒಂದು ತಿಂಗಳು ಆಂದೋಲನ ಶುರು ಮಾಡೋದಲ್ಲ, 16 ಕೋಟಿನೋ 18 ಕೋಟಿನೋ ಅದಕ್ಕೆ ರಿಲೀಸ್ ಮಾಡಿ ಈ ಸಂವಿಧಾನ ತಜ್ಞರು ಒಬ್ಬ ಗೌರವಾನ್ವಿತ ರಾಷ್ಟ್ರಪತಿಗಳನ್ನು ಪ್ರಥಮ ಪ್ರಜೆ ಇದ್ದಾರೆ. ಅದು ಶೋಷಿತ ವರ್ಗದ ಸಮಾವೇಶ. ಅದು ಶೋಷಿತ ವರ್ಗದ ಸಮಾವೇಶದಲ್ಲಿ ಆಕ್ರೋಶ ಭರಿತರಾಗಿ ಶೋಷಿತ ಮಹಿಳೆ ಇವತ್ತು ಈ ದೇಶದಲ್ಲಿ BJPಯ ಸರ್ಕಾರದಲ್ಲಿ ರಾಷ್ಟ್ರಪತಿಗಳು ಮಾಡಿರ್ತಕ್ಕಂಥದ್ದೇನಿದೆ, ಇವತ್ತು ಆ ಶೋಷಿತ ವರ್ಗದ ಮಹಿಳೆ ಅಂತಕ್ಕಂಥದ್ದು ಹೇಳಲ್ಲ ನಾನು. ರಾಷ್ಟ್ರಪತಿಗಳು ಇವತ್ತು ಅವ್ರನ್ನ ನಾವು ಯಾವ ರೀತಿ ಗೌರವ ಕೊಡಬೇಕಾಗಿದೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ, ವಕೀಲರಾಗಿ, ಸಂವಿಧಾನ ತಜ್ಞ ಅಂತಕ್ಕಂಥ ಹಿಂದುಗಡೆ ಬೆನ್ನು ತಡ್ಕೊಂಡು ಓಡಾಡ್ತಕ್ಕಂಥ ಈ ಮಹಾನುಭಾವರು, ಅದು ಹಳ್ಳಿಯ ನನ್ನ ಒಂದು ಹಿನ್ನೆಲೆಯಲ್ಲಿ ನಮ್ಮ ತಂದೆ ತಾಯಿನೂ ಏಕವಚನದಲ್ಲಿ ಮಾತಾಡ್ತೀನಿ, ಅದು ಆ ರೀತಿ ಬಂದುಬಿಟ್ಟಿದೆ. ಉದ್ರೇಕದಲ್ಲಿ ಭಾವನಾತ್ಮಕವಾದ ವಿಷಯ, ಯಾವ ಭಾವನಾತ್ಮಕವಾದಂಥ ವಿಷಯ ಚರ್ಚೆ ಮಾಡಿದ್ದಾರೆ. ಈ ರಾಜ್ಯದಲ್ಲಿ ಸಮಾಜಗಳ ನಡುವೆ ಸಂಘರ್ಷ ಉಂಟು ಮಾಡಲಿಕ್ಕೆ ನೆನ್ನೆಯ ಶೋಷಿತ ವರ್ಗಗಳು ಅಂತಕ್ಕಂಥ ಹೆಸರಿನಲ್ಲಿ ಏನೊಂದು ದೊಡ್ಡ ವಿರಾವೇಶದ ಭಾಷಣ ಮಾಡಿದ್ದಾರೆ. ಈ ದೇಶದ ಪ್ರಧಾನಮಂತ್ರಿ ಯಾರು?
ಅವರಿಗಿಂತಲೂ ಅತ್ಯಂತ ಹಿಂದುಳಿದ ಶೋಷಿತ ವರ್ಗದ ನಾಯಕತ್ವವನ್ನು ಕೊಟ್ಟಿರ್ತಕ್ಕಂಥವ್ರು ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು, ಒಂದು ಸಣ್ಣ ಸಮಾಜಕ್ಕೆ ಸೇರಿರ್ತಕ್ಕಂಥವ್ರು. ಇವ್ರು ನೀವು 75 ವರ್ಷ ನೀವೇನು ಕೊಟ್ಟಿದ್ದೀರಪ್ಪ? 14 ಬಜೆಟನ್ನು ಮಂಡನೆ ಮಾಡಿದಂಥ ಒಬ್ಬ ಕುರುಬರ ಒಂದು ಕುರಿಕಾಯವನು ಮುಖ್ಯಮಂತ್ರಿ ಆದ ಅಂತೇಳಿ ಅಸೂಯೆಯಿಂದ ನನ್ನ ಮೇಲೆ ಮಾತಾಡ್ತಾರೆ ಅಂತ. ಅಸೂಯೆಯಿಂದ ಮಾತಾಡೋದು 14 ಬಜೆಟ್ ಕೊಟ್ಟೆ ಅಂತ ಅವರೇ ಹೇಳ್ತಾರಲ್ವೇ. 14 ಬಜೆಟ್ ಅವ್ರೇನು ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ, ಅವರ ಬಜೆಟ್ನ ಒಂದು ಹಿನ್ನೆಲೆಯಲ್ಲಿ ಎಷ್ಟು ಶೋಷಿತ ವರ್ಗದ ಜನತೆಯ ಆರ್ಥಿಕ ಶಕ್ತಿಯನ್ನು, ಶೈಕ್ಷಣಿಕ ಶಕ್ತಿಯನ್ನು ಅವರ ಬಜೆಟ್ ಇವತ್ತು ಪ್ರೇರೇಪಣೆಯಾಗಿ ಆ ಶೋಷಿತ ವರ್ಗದ ಜನರ ಮೇಲೆತ್ತಿದ್ದಾರೆ. ಅಂಕಿಅಂಶ ಇಟ್ಬಿಡಕ್ಕೆ ಹೇಳಿ ಜನಕ್ಕೆ. ಇಲ್ಲಿ ಶೋಷಿತ ವರ್ಗದ ಹೆಸರಿನಲ್ಲಿ ಇವತ್ತು ಯಾರು ವಿರೋಧಿಗಳಿದ್ದಾರೆ, ಸಂವಿಧಾನ ವಿರೋಧಿಗಳಿದ್ದಾರೆ, ಅವ್ರ ವಿರುದ್ಧ ಇವತ್ತು ಧ್ವನಿ ಎತ್ತಬೇಕು ಅಂತ ಏನು ಹೇಳ್ತಿದ್ದೀರಿ? ಯಾರಪ್ಪ ಸಂವಿಧಾನಕ್ಕೆ ಹಾಳು ಮಾಡಕ್ಕೆ ಕೊಟ್ಟಿರೋರು? ನಿನ್ನೆ ಆ ರಾಷ್ಟ್ರಪತಿಗಳನ್ನು, ಗೌರವಿತ ರಾಷ್ಟ್ರಪತಿಗಳನ್ನು ಬಳಕೆ ಮಾಡಿರ್ತಕ್ಕಂಥ ಪದ ಬಳಕೆ ಇದೆಯಲ್ಲ, ಸಂವಿಧಾನಕ್ಕೆ ಅಪಚಾರ ಮಾಡಿ ಹಾಳು ಮಾಡಕ್ಕೆ ಹೊರಟಿರ್ತಕ್ಕಂಥವ್ರು ನೀವು. ವಿಷಾದ ವ್ಯಕ್ತಪಡಿಸ್ಬಿಟ್ರೆ ಸಾಕ, ನಿಮ್ಮ ಹೃದಯದಲ್ಲಿ ಇರ್ತಕ್ಕಂಥ ಆವೇಶ ಕಿಚ್ಚಿದೆಯಲ್ಲ ಈ ಸಮಾಜದ ಕೆಲವು ವರ್ಗಗಳ ಮೇಲೆ, ಆ ಕಿಚ್ಚನ್ನು ಪ್ರದರ್ಶನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಹೃದಯದಲ್ಲಿ ಇರ್ತಕ್ಕಂಥ ನಿಮ್ಮ ಕೀಳು ಅಭಿರುಚಿಯ ಭಾವನೆಗಳು ರಾಷ್ಟ್ರಪತಿಗಳ ಹೆಸರನ್ನ ಹೇಳಬೇಕಾದ್ರೆ ಆ ಸಂಭೋಗ ನಿಮ್ಮ ಹೃದಯದಲ್ಲಿ ಇರ್ತಕ್ಕಂಥ ಆ ಕಿಚ್ಚಿನ ಕೀಳು ಅಭಿರುಚಿಯನ್ನು ಪ್ರದರ್ಶನ ಮಾಡ್ಕೊಂಡಿದ್ದೀರಿ. ಮಂಡ್ಯ ಪ್ರತಿಭಟನೆ ಮಾಡಕ್ಕಿಂತ ಮುಂಚೆ ಅವಕಾಶ ಕೊಟ್ಟಿಲ್ಲ, ಮತ್ತೆ ಬಿಜೆಪಿ ಅವ್ರನ್ನೆಲ್ಲರೂ ಕೂಡ ಅರೆಸ್ಟ್ ಮಾಡಿದೆ ಸರ್. ಸರ್ಕಾರ ಎಲ್ಲ ಒಂದ್ ಕಡೆ ಹಿಂದೂ ವಿರೋಧಿ ನೀತಿಗಳನ್ನು ಮತ್ತೆ ಮುಂದುವರಿಸ್ತಿದೆ ಅಂತ ಅನ್ಸುತ್ತೆ. ಇಲ್ಲಿ ಹಿಂದೂ ಪರವಾದ ವಿರೋಧಿ ನೀತಿ ಅಲ್ಲ, ಈ ಸಮಾಜವನ್ನ ಒಡೆಯತಕ್ಕಂಥ ಸಮಾಜದ ವಿರೋಧಿ ನೀತಿಗಳನ್ನ ಇವ್ರು ನಡೆಸ್ತಾ ಇರ್ತಕ್ಕಂಥದ್ದು. ನಾಳೆ ಎಲ್ಲ ಸುದೀರ್ಘವಾಗಿ ನಿಮ್ಮ ಜೊತೆ ಮಾತಾಡ್ತೀನಿ. ಹಲವಾರು ವಿಷಯಗಳಿದೆ. ಕಳೆದ 1 ತಿಂಗಳಿಂದ ನಾನು ನಿಮ್ಮ ಮುಂದೆ ಬಂದಿಲ್ಲ. ನಾಳೆ ಮಾತಾಡೋಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.